ಎಲ್ಲೆಡೆ ಕೆಜಿಎಫ್ ಗರ್ಭದಿ ಹಾಡಿನ ಮೋಡಿ. ಹಾಡಿನ ಸಾಹಿತ್ಯಕ್ಕೆ ಜೈ ಎಂದ ಪ್ರೇಕ್ಷಕ. ಕೆಜಿಎಫ್ ಚಿತ್ರದಲ್ಲಿರುವ ಗರ್ಭದಿ ಎಂಬ ಹಾಡು ಎಷ್ಟು ಸಾರಿ ಕೇಳಿದ್ರೂ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ. ಅದಕ್ಕೆ ಕಾರಣ ಹಾಡಿನಲ್ಲಿ ಬರುವ ಆ ಪದಗಳು. ಪ್ರತಿ ಸಾಲಿನಲ್ಲೂ ಜನರನ್ನ ಮೈ ಜುಮ್ಮೆನಿಸುವ ಆ ಶಕ್ತಿ ಅದರಲ್ಲಿದೆ. ಈ ಹಾಡಿನಲ್ಲಿ ಇಷ್ಟೆಲ್ಲ ಕಿಕ್ಕಿರ್ಬೇಕಾದ್ರೆ ಇದನ್ನ ಬರೆದವರು ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ಯಾರಿಗೆ ತಾನೇ ಇರೋಲ್ಲ ಹೇಳಿ. ಹೌದು, ಈ ಹಾಡು ಇದೀಗ ದೇಶಾದ್ಯಂತ ಜನರ ಮೆಚ್ಚುಗೆ ಗಳಿಸಿದೆ. ಕೊಪ್ಪಳದ ಹೈದನ ಲೇಖನಿಯಿಂದ ಬಂತು ಗರ್ಭದಿ ಸಾಹಿತ್ಯ. ತಾಯಿಯ ಮಮತೆಯನ್ನ ಹೇಳಿದ್ದು ಕೊಪ್ಪಳದ ರಾಜು. ಈ ಹಾಡು ಬರೆದವರು ಕಿನ್ನಾಳ ರಾಜ ಅಂತ. ನೋಡೋಕೆ ತುಂಬಾನೇ ಸಿಂಪಲ್ ಆಗಿರುವ ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದವರು. ಯಾವಾಗ ಕೆಜಿಎಫ್ ಚಿತ್ರದ ಆ ಹಾಡು ರಿಲೀಸ್ ಆಯ್ತು, ಯೂಟ್ಯೂಬ್ ಅಲ್ಲಿ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ವ್ಯೂಸ್ ಕಂಡು ದಾಖಲೆ ಸೃಷ್ಟಿ ಮಾಡಿತ್ತು. ಆವಾಗ್ಲೇ ಈ ಹಾಡು ಬರೆದವರು ಯಾರು ಅನ್ನುವ ಪ್ರಶ್ನೆಗೆ ಸಿಕ್ಕಿದ ಉತ್ತರವೇ ಕಿನ್ನಾಳ ರಾಜು. ಶುಕ್ರವಾರ ಕೆಜಿಎಫ್ ಚಿತ್ರ ದೇಶಾದ್ಯಂತ ಬಿಡುಗಡೆ ಆಗಿದೆ. ಚಿತ್ರಕ್ಕೆ ಸಖತ್ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಕಿನ್ನಾಳ ರಾಜು ಅವರು ಮೊದಲ ದಿನ ಬೆಂಗಳೂರಿನಲ್ಲಿ ಚಿತ್ರ ವೀಕ್ಷಿಸಿ ಶನಿವಾರ ಕೊಪ್ಪಳದ ಶಾರದಾ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಿದ್ದಾರೆ. ನಮ್ಮ ಜನತೆ ಜೊತೆ ಚಿತ್ರ ನೋಡುವುದು ರೋಮಾಂಚನ ತಂದಿದೆ ಎನ್ನುತ್ತಾರೆ ಕಿನ್ನಾಳ ರಾಜು. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಕಿನ್ನಾಳ ರಾಜ್ ಅಂತ. ಕೆಜಿಎಫ್ ಅನ್ನೋ ಒಂದು ದೊಡ್ಡ ಸಿನಿಮಾದಲ್ಲಿ ನಾನು ಒಂದು ಸಾಹಿತಿ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಆಗ್ತಾ ಇದೆ. ಇವತ್ತು ಗರ್ಭದಿ ನಂದಿರಿಸಿ ಊರಲ್ಲಿ ನಡೆಯುತ್ತಿದೆ ತೀರಲ್ಲಿ ಕುಳಿತಂತೆ ಅಮ್ಮ ಒಂದು ತಾಯಿ ಸಾಂಗ್ ಎಲ್ಲ ಇಟ್ಟಾಗಿದೆ. ಎಲ್ಲರೂ ನಮ್ಮ ತಾಯಿಗೋಸ್ಕರ ಬರೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಕೇಳ್ತಿದ್ರೆ ತುಂಬ ಖುಷಿ ಅನಿಸ್ತಾ ಇದೆ. ಇವತ್ತು ನಮ್ಮ ಕೊಪ್ಪಳ ಊರಿಗೆ ನಾನು ಬಂದಿದ್ದೀನಿ ನೋಡೋಕ್ಕೆ, ಸಿನಿಮಾ ನೋಡೋಕ್ಕೆ, ನಮ್ಮ ಫ್ರೆಂಡ್ಸ್ ಜೊತೆ, ನಮ್ಮೂರವ್ರ ಜೊತೆ. ಅದು ಆ ಖುಷಿ ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಾ ಬೆಳೆದವನು ನಾನು. ಆ್ಯಕ್ಚುಲಿ ಕಾಲೇಜಿಗೆ ಬರಬೇಕಾದ್ರೆ ಇಂಥ ಒಂದು ಥಿಯೇಟ್ರಲ್ಲಿ ನನ್ನ ಸಿನಿಮಾದಲ್ಲಿ ನನ್ನೊಂದು ಹಾಡು ಬರ್ತಿದೆ, ಅದನ್ನು ನಾನು ತೆರೆ ಮೇಲೆ ನೋಡ್ತೀನಿ ಅಂತ ತುಂಬ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕ್ರೆಡಿಟ್ ಸಲ್ಲಬೇಕಾದಂತೂ ನಮ್ಮ ನಿರ್ದೇಶಕರಾದಂಥ ಪ್ರಶಾಂತ್ ನೀಲ್ ಸರ್. ಅವರು ಹಾಡು ವಿವರಣೆ ಮಾಡಿದ ರೀತಿ, ಜೊತೆಗೆ ಸಂಗೀತ ನಿರ್ದೇಶಕ ರವಿ ಬಸವ ಸರ್ ಕೊಟ್ಟಂಥ ಸಪೋರ್ಟು, ಆಮೇಲೆ ರಾಕಿಂಗ್ ಸ್ಟಾರ್ ಎಸ್ ಅವರು ಕೂಡ ಸಪೋರ್ಟ್ ಮಾಡಿದರು. ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ರಿಗೂ ತುಂಬ ಆಭಾರಿ ಸರ್. ನಮ್ಮಂಥ ಹೊಸ ಪ್ರತಿಭೆಗಳನ್ನು ಗುರುತಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಕೆಜಿಎಫ್ ಚಿತ್ರದ ಸೆಕೆಂಡ್ ಹಾಫ್ ಅಲ್ಲಿ ಬರುವ ಈ ಗೀತೆ ಚಿತ್ರವನ್ನ ನೋಡ್ತಾ ಇರುವವರಿಗೆ ಮೈ ಜುಮ್ಮೆನಿಸುವ ಅನುಭವ ಕೊಡುತ್ತೆ. ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುವಂತೆ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಕಿನ್ನಾಳ ರಾಜು ಅವರು ಆ ಗೀತೆಗೆ ಶಕ್ತಿ ಇದೆ. ಇದಕ್ಕೆ ಸಾಕ್ಷಿನೇ ಕಿನ್ನಾಳ ರಾಜು ಅವರು ಬರೆದ ಈ ಗೀತೆ ಸಿನಿಮಾ ರಿಲೀಸ್ಗೂ ಮುನ್ನ ಯೂಟ್ಯೂಬ್ನಲ್ಲಿ ಸಖತ್ ಸೌಂಡ್ ಮಾಡಿತ್ತು. ಕೆಲವೇ ಗಂಟೆಯಲ್ಲಿ ಲಕ್ಷಾಂತರ ವ್ಯೂಸ್ ಪಡೆದು ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು. ಇನ್ನು ಕಿನ್ನಾಳ ರಾಜು ಅವರ ಗೀತೆಗೆ ಕೊಪ್ಪಳ ಜನತೆ ಹೆಮ್ಮೆ ಪಡ್ತಿದ್ದಾರೆ. ಕಿನ್ನಾಳ ರಾಜು ಅವರು ನಮ್ಮ ಜಿಲ್ಲೆಯವರು, ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ಹಾರೈಸ್ತಾ ಇದ್ದಾರೆ. ಗರ್ಭದ ಗುಡಿಯಲ್ಲಿ ಅನ್ನೋ ಸಾಂಗ್ ತುಂಬಾ, ನಾವು ಕೆಜಿಎಫ್ ಚಿತ್ರ ಬಿಡುಗಡೆ ಆಗ್ಲಿಕ್ಕೆ ಮುಂಚೆಕ್ಕೆ ನಾವು ತುಂಬಾ ಸಾರಿ ಕೇಳಿದ್ವಿ ಯೂಟ್ಯೂಬ್ನಲ್ಲಿ. ಅದನ್ನ ತುಂಬಾ ಚೆನ್ನಾಗಿದೆ, ಕೇಳಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಎಷ್ಟು ಸಾರಿ ಕೇಳಿದ್ರು ಅದು ಒಂಥರ ಸಾಂಗ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಕೆಜಿಎಫ್ ಚಿತ್ರ ಬಿಡುಗಡೆ ಆದ್ಮೇಲೆ ಗೊತ್ತಾಯ್ತು ಅದರ ಒಂದು ಸಾಂಗ್ನ ಲಿರಿಕ್ಸ್ ಬರ್ತಿದ್ದು ನಮ್ಮ ಕೊಪ್ಪಳದ ಕಿನ್ನಾಳ ರಾಜು ಅವರು ಅಂತಂದು. ತುಂಬ ಖುಷಿ ಆಗ್ತಾ ಇದೆ ನಮಗೆ. ನಮ್ಮ ಕೊಪ್ಪಳ ಭಾಗದವರು ಕೂಡ ಈ ಮಟ್ಟಿಗೆ ಲಿರಿಕ್ಸ್ ಬರ್ತಾರೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ. ಬಟ್ ಅದರಲ್ಲೂ ಕೆಜಿಎಫ್ ಚಿತ್ರದಲ್ಲಿ ಈ ಸಾಂಗ್ ತುಂಬ ಹೈಲೈಟ್ ಆಗಿದೆ. ಕಿನ್ನಾಳ ರಾಜು ಅವರು ಕೂಡ ಒಂದು ಉತ್ತಮ ಮಟ್ಟದಲ್ಲಿ ಬೆಳೀಲಿ ಅಂತ ನಾವು ಆಶಿಸ್ತೀವಿ. ಹಾಗೂ ಕೆಜಿಎಫ್ 2 ಚಿತ್ರಕ್ಕೂ ಕೂಡ ಅವರೇ ಲಿರಿಕ್ಸ್ ಬರ್ತಾರೆ ಅಂತ ಕೇಳಿದ್ದೀವಿ. ಅದು ಕೂಡ ಇದಕ್ಕಿಂತ ಮಟ್ಟದಲ್ಲಿ ಹೆಚ್ಚಿನ ಹಿಟ್ ಆಗಲಿ ಅಂತ ನಾವು ಶುಭ ಹಾರೈಸ್ತೀವಿ. ಇನ್ನು ಕೆಜಿಎಫ್ ಚಾಪ್ಟರ್ 1 ನಲ್ಲಿ ತಮ್ಮ ಹಾಡಿನ ಮೂಲಕ ಕಮಾಲ್ ಮಾಡಿರುವ ಕಿನ್ನಾಳ ರಾಜು ಅವರು ಚಾಪ್ಟರ್ 2 ನಲ್ಲೂ ನನ್ನದೊಂದು ಹಾಡು ಇರುತ್ತೆ ಎಂದು ಹೇಳುವ ಮೂಲಕ ಜಿಲ್ಲೆಯ ಚಿತ್ರರಸಿಕರಲ್ಲಿ ಕುತೂಹಲ ಹೆಚ್ಚುವಂತೆ ಮಾಡಿದ್ದಾರೆ. ಆದಷ್ಟು ಬೇಗ ಕೆಜಿಎಫ್ ಚಾಪ್ಟರ್ 2 ಆಡಿಯೋ ರಿಲೀಸ್ ಆಗಲಿ, ಇದಕ್ಕಿಂತ ಹೆಚ್ಚಿನ ಸಕ್ಸಸ್ ಸಿಗಲಿ ಅಂತ ಪಬ್ಲಿಕ್ ಟಿವಿ ಕಡೆಯಿಂದ ಕಿನ್ನಾಳ ರಾಜು ಅವರಿಗೆ ಬೆಸ್ಟ್ ಆಫ್ ಲಕ್. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.